ಎನ್ಆರ್ ಪ್ರಾಪರ್ಟೀಸ್ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರಕ್ಷಿತಾ. ನಾನಿವತ್ತು ಅಗ್ರತಾ ವೆಂಚರ್ಸ್ ಅವರು ಕನ್ಸ್ಟ್ರಕ್ಟ್ ಮಾಡುವಂತಹ ಆರ್ಕಿಟೆಕ್ಟ್ ಬಿಲ್ಡಿಂಗ್ ಮುಂದೆ ಇದ್ದೀನಿ. ಈ ಬಿಲ್ಡಿಂಗ್ ಬಂದ್ಬಿಟ್ಟು 2030 ಡೈಮೆನ್ಷನ್ ಇರುವಂತಹದ್ದು. ನೀವು ನೋಡ್ತಿರ್ಬೋದು ಬಿಲ್ಡಿಂಗ್ ಮುಂದೆ 30 ಫೀಟ್ ರೋಡ್ ಇದೆ ಅಂಡ್ ಈ ಪ್ರಾಪರ್ಟಿ ಬಂದು ಡೆಡ್ ಎಂಡ್ ರೋಡ್ ಅಲ್ಲಿ ಇರುವಂತಹದ್ದು. ನೀವು ನೋಡ್ತಿರ್ಬೋದು ಎಲಿವೇಶನ್ ಯಾವ ತರ ಇದೆ ಅಂತ. ಅಂಡ್ ಮೇನ್ಲಿ ಈ ಪ್ರಾಪರ್ಟಿ ಬಂದು BDA ಪ್ರಾಪರ್ಟಿ ಆಗಿರುತ್ತೆ. ಸೊ ಬಿಲ್ಡಿಂಗ್ ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನೀವು ನೋಡ್ತಿರ್ಬೋದು ಪಾರ್ಕಿಂಗ್ ಸ್ಲಾಟ್ ಎಷ್ಟು ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ ಅಂತ. 2 ಕಾರು 1 ಬೈಕ್ ಇಟ್ಕೊಳ್ಳೋಷ್ಟು ಜಾಗ ಇದೆ. ಇಲ್ಲಿ ನಿಮಗೆ 1 RK ಸ್ಪೇಸ್ ಕೂಡ ಇದೆ ಆ್ಯಂಡ್ ಬೋರ್ವೆಲ್ ಆಗಿರ್ಬೋದು, ಕಾವೇರಿ ಎಲ್ಲದಕ್ಕೂ ಕೂಡ ನಿಮಗೆ ಕನೆಕ್ಷನ್ ಇದೆ. ಬನ್ನಿ ಬಿಲ್ಡಿಂಗ್ ಯಾವ ಥರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಟೀಕ್ವುಡ್ ಫಿನಿಶಲ್ಲಿ ನಿಮಗೆ ರೈಲಿಂಗ್ಸ್ ಕೊಟ್ಟಿದ್ದಾರೆ. ಫುಟ್ ಸ್ಟೆಪ್ಸ್ ತುಂಬಾ ವೈಡ್ ಆಗಿದೆ. ಮೇಲೆ ನೋಡ್ತಿದ್ರೆ ಬಾಲ್ಕನಿ ಸಕ್ಕ ಸ್ಪೇಷಿಯಸ್ ಆಗಿದೆ. ನೀವು ನೋಡ್ತಿರ್ಬೋದು ಟಫ್ ಆ್ಯಂಡ್ ಗ್ಲಾಸ್ ಜೊತೆ ಸ್ಟೀಲ್ ರೈಲಿಂಗ್ಸ್ ಕೂಡ ಹಾಕಿದ್ದಾರೆ. ಮನೆ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಇದಾಗಿರುತ್ತೆ ಮೇನ್ ಡೋರು. ಈ ಮೇನ್ ಡೋರ್ ಬಂದ್ಬಿಟ್ಟು ಟೀಕ್ವುಡಲ್ಲೇ ಮಾಡಿರುವಂತಹದ್ದು. ಸೊ ನೋಡ್ತಿರ್ಬೋದು ಹಾಲು ಎಂಟ್ರಿ ಆಗಿದ ತಕ್ಷಣ ನಿಮಗೆ ಫಸ್ಟ್ ಕಿಚನ್ ಸಿಗುತ್ತೆ. ಓಕೆನಾ? ಸೊ ಕಿಚನ್ ನೋಡ್ತಿರ್ಬೋದು ನಿಮಗೆ ಸಾಫ್ಟ್ ಕ್ಲೋಷರ್ಸ್ ಇರುತ್ತೆ. ಸೊ ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ತೀವಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಏನಾದ್ರು ಸ್ಪೇಸ್ ನೀವೇನಾದರೂ ಇಟ್ಕೊತೀರಾ, ಸ್ಟೋರೇಜ್ ಮಾಡ್ತೀರಾ ಅಂದರೆ ಈ ಥರ ಸ್ಪೇಸ್ ಕೊಟ್ಟಿದ್ದಾರೆ. ನಿಮಗೆ ರೆಫ್ರಿಜರೇಟರ್ ಇಟ್ಕೊಳ್ಳೋಕ್ಕೆ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಇದಾಗಿರುತ್ತೆ ದೇವ್ರ ಮನೆ. ಸೊ ಇದು ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ಹಾಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಸ್ಪೇಷಿಯಸ್ ಆಗಿ ವೆಂಟಿಲೇಷನ್ ಇರುವಂತಹ ಹಾಲ್ ಕೊಟ್ಟಿದ್ದಾರೆ. TV ಯೂನಿಟ್ ನೋಡೋದಾದರೆ ಈ ಥರ ಇರುತ್ತೆ. ರೂಫ್ ನೋಡಿ ಸೀಲಿಂಗ್ ಈ ಥರ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಷ್ಟು ದೊಡ್ಡದು ವಿಂಡೋ ನಿಮಗೆ ಇವ್ರು ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಕಾಮನ್ ವಾಶ್ರೂಮ್ ಇರುತ್ತೆ. ಇದು ಕೂಡ ನಿಮಗೆ ಸ್ಪೇಷಿಯಸ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಸ್ಟೋರೇಜ್ ರೂಮ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ UPS ಪಾಯಿಂಟ್ ಕೂಡ ಇದೆ. ಸೊ ನೆಕ್ಸ್ಟ್ ಮೇಲ್ ಎಕ್ಸ್ಪ್ಲೇನ್ ಮಾಡೋದಾದರೆ ನೋಡ್ತಿರ್ಬೋದು ಟೀಕ್ವುಡ್ ಫಿನಿಶಲ್ಲಿ ನಿಮಗೆ ರೈಲಿಂಗ್ಸ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ವಾರ್ಮ್ ಲೈಟ್ಸ್ ಹಾಕಿದ್ದಾರೆ. ನೀವು ನೋಡ್ತಿರ್ಬೋದು ಎಷ್ಟು ಮಾಡರ್ನೈಸ್ಡ್ ಆಗಿ ನಿಮಗೆ ಈ ಫ್ಲೋರ್ನ ಆರ್ಗನೈಸ್ ಮಾಡಿದ್ದಾರೆ ಅಂತ. ಈ ರೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಜಾಗ ಕೊಟ್ಟಿದ್ದಾರೆ ಆ್ಯಂಡ್ ವಿತ್ ವೆಂಟಿಲೇಷನ್. ಕಬೋರ್ಡ್ಸ್ ಕೂಡ ನಿಮಗೆ ಈ ಥರ ಸಾಫ್ಟ್ ಕ್ಲೋಷರ್ಸಲ್ಲಿ ಕೊಟ್ಟಿದ್ದಾರೆ. ಕಬೋರ್ಡ್ಸ್ ಓಪನ್ ಮಾಡೋದು ನೋಡಿದ್ರೆ ವಾರ್ಮ್ ಲೈಟ್ಸಲ್ಲಿ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸಾಫ್ಟ್ ಕ್ಲೋಷರ್ಸ್. ಇನ್ನು ವಾಶ್ರೂಮ್ ಬಗ್ಗೆ ಹೇಳೋದಾದರೆ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇರುತ್ತೆ. ಇಲ್ಲಿ ಇಟಾಲಿಯನ್ ಟೈಲ್ಸಲ್ಲಿ ನಿಮಗೆ ವಾಶ್ರೂಮ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ರೂಮ್ ಬಗ್ಗೆ ಹೇಳೋದಾದರೆ ದಿಸ್ ಇಸ್ ಸೆಕೆಂಡ್ ರೂಮ್. ಸೊ ಈ ಥರ ಬರುತ್ತೆ ನಿಮಗೆ ರೂಮ್ ಸ್ಪೇಷಿಯಸ್ ಆಗಿ. ಇಲ್ಲಿ ಕೂಡ ನಿಮಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಕಬೋರ್ಡ್ ಹೇಳೋದಾದರೆ ಈ ಥರ ಕಬೋರ್ಡು ವಿತ್ ಸಾಫ್ಟ್ ಕ್ಲೋಷರ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಇದು ಕೂಡ ಇಟಾಲಿಯನ್ ಟೈಲ್ಸನ್ನೇ ನಿಮಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈ ರೂಮ್ ಸ್ಪೆಷಾಲಿಟಿ ಏನಂದರೆ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಚಿಲ್ ಮಾಡ್ತೀರಾ ಅಂದರೆ ಇಲ್ಲೂ ಕೂಡ ಟಫ್ ಆ್ಯಂಡ್ ಗ್ಲಾಸಲ್ಲಿ ಸ್ಟೀಲ್ ರೈಲಿಂಗ್ಸಲ್ಲಿ ನಿಮಗೆ ಬಾಲ್ಕನಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಮೇಯ್ನ್ ಆಗಿ ಹೇಳಬೇಕಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಸ್ಕೈಲೈಟ್ಗೆ ಅಂದರೆ ಮೇಯ್ನಾಗಿ ವೆಂಟಿಲೇಷನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ನೀವು ಬೆಳಕಿಗೆ ತೊಂದರೆ ಪಡೋ ಹಾಗೆ ಇಲ್ಲ. ಎಲ್ಲ ಕಡೆ ನಿಮಗೆ ಬೆಳಕು ತುಂಬಾ ಇದೆ. ಇಲ್ಲೂ ಕೂಡ ನಿಮಗೆ ಟೀಕ್ವುಡಲ್ಲಿ ರೈಲಿಂಗ್ಸ್ ಹಾಕಿದ್ದಾರೆ. ಸೊ ಮೇಲೆ ನೋಡ್ತಿರ್ಬೋದು ಮೇಲಿಂದನೇ ಸ್ಕೈಲೈಟ್ ಪ್ರೊವೈಡ್ ಮಾಡಿದ್ದಾರೆ. ಫುಲ್ ಕೆಳಗಡೆ ತನಕ ಇದೆ. ಲಾಸ್ಟ್ ರೂಮ್, ಈ ಫ್ಲೋರ್ ಲಾಸ್ಟ್ ರೂಮ್ ನಂಬರ್ 3 ಹೇಳೋದಾದರೆ ನೀವು ನೋಡ್ತಿರ್ಬೋದು ರೂಮ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದ್ಬಿಟ್ಟು. ಇಲ್ಲೂ ಕೂಡ ನಿಮಗೆ ಕಬೋರ್ಡ್ಸು ಸಾಫ್ಟ್ ಕ್ಲೋಷರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವೇನಾದರೂ ಇದರ ಓಪನ್ ಮಾಡಿದರೆ ವಾರ್ಮ್ ಲೈಟ್ಸಲ್ಲಿ ಕಬೋರ್ಡ್ಸ್ ಇದೆ. ಆ್ಯಂಡ್ ಇದಕ್ಕೂ ಕೂಡ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ಇದು ಕೂಡ ಇಟಾಲಿಯನ್ ಬೇಸ್ಡಲ್ಲೇ ನಿಮಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ದಿ ಲಾಸ್ಟ್ ಪಾರ್ಟ್ ಹೇಳೋದಾದರೆ ಟೆರೆಸ್. ಸೊ ಇಲ್ಲಿ ನಿಮಗೆ ಸ್ಪೇಷಿಯಸ್ ಆಗಿ ಟೆರೆಸ್ ಪ್ರೊವೈಡ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ರೂಫ್ ಈ ಥರ ಇದೆ. ಸೊ ಬೆಳಕಿಗೆ ಏನು ತೊಂದರೆ ಇಲ್ಲ. ಇಲ್ಲಿ ನೀವು ಬೇರೆ ಥರ ಎಲ್ಲ ಕನ್ವರ್ಟ್ ಮಾಡ್ಕೊಬೋದು. ಲೈಕ್ ಜಿಮ್ ಏರಿಯಾ ಮಾಡ್ಕೊತೀರಾ ಅಥವಾ ಗಾರ್ಡನಿಂಗ್ ಮಾಡ್ಕೊತೀರಾ, ಇಲ್ಲ ಪಾರ್ಟೀಸ್ ಸುಮ್ಮನೆ ಸಿಟ್ ಔಟ್ ಅಂತ ಮಾಡ್ಕೊತೀರಾ ಅಂದ್ರೂ ಕೂಡ ಇದು ಮಾಡ್ಕೊಬೋದು. ನೀವು ನೋಡ್ತಿರ್ಬೋದು ಇಲ್ಲಿ ಸ್ಟೀಲ್ ರೈಲಿಂಗ್ಸ್ ಹಾಕಿದ್ದಾರೆ. ಸೊ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಮೇಲ್ಗಡೆ ನಿಮಗೆ ಸಿಂಟ್ಯಾಕ್ಸ್ ಆಗಿರ್ಬೋದು ಅಥವಾ ಏನಾದರೂ ಪ್ರೊವಿಷನ್ಸ್ ಇಟ್ಕೊತೀರಾ ಅಂದರೆ ಅದಕ್ಕೆಲ್ಲ ಸ್ಪೇಸ್ ಇರುತ್ತೆ.
ಸೊ ಇದಿಷ್ಟು ಕೂಡ ನಿಮಗೆ ಈ ಬಿಲ್ಡಿಂಗ್ ಎಕ್ಸ್ಪ್ಲೋರೇಷನ್ ಆಗಿರುತ್ತೆ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋ ಬಂದ್ಬಿಟ್ಟು SMB ಲೇಔಟ್ 8th ಬ್ಲಾಕ್ ಎಕ್ಸ್ಟೆನ್ಷನ್ ನೆಕ್ಸ್ಟ್ ಟು ಕಿಂಗ್ಸ್ ಕ್ಲಬ್ ಪಕ್ಕದಲ್ಲೇ ಲೊಕೇಟ್ ಆಗಿದೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಹೇಳಬೇಕಂದ್ರೆ ನಾಗರಬಾವಿಗೆ, ಕೆಂಗೇರಿಗೆ ಈಸಿ ಆಕ್ಸೆಸ್ ಇರುತ್ತೆ. ಇನ್ನು ಸುತ್ತಮುತ್ತ ರೆಪ್ಯೂಟೆಡ್ ಕಾಲೇಜಸ್ ಆಗಿರ್ಬೋದು, ಸ್ಕೂಲ್ಸು, ಹಾಸ್ಪಿಟಲ್ಸು, ಮೇನ್ ಆಗಿ KLE ಲಾ ಕಾಲೇಜು ಎಲ್ಲ ಕೂಡ ಈ ಬಿಲ್ಡಿಂಗ್ ಹತ್ತಿರದಲ್ಲೇ ಇದೆ. ಸೊ ಯಾರ್ಯಾರಿಗೆಲ್ಲ ಈ ಪ್ರಾಪರ್ಟಿ ಇಷ್ಟ ಆಗಿದೆ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮೇಯ್ನ್ ಆಗಿ ನಮ್ಮಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ, ಕಮಿಷನ್ ಇರಲ್ಲ, ಡೈರೆಕ್ಟ್ ಓನರ್ ಇಂದಾನೇ ನಿಮಗೆ ಈ ಪ್ರಾಪರ್ಟಿ ಸಿಗ್ತಾ ಇದೆ. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬಂದು ಈ ಬಿಲ್ಡಿಂಗ್ ನ ಪರ್ಚೇಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.